ಎಸ್, ವಿಧಾನಸಭೆ ಅಧಿವೇಶನದಲ್ಲಿ ಶಾಸಕ ಜಿಡಿ ಹರೀಶ್ ಗೌಡ ಆಡಿದ ಮಾತುಗಳಿಗೆ ಮೆಚ್ಚುಗೆ ಮತ್ತು ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ಅಪ್ಪನನ್ನೇ ಮೀರಿಸಿದ ಮಗ ಅನ್ನೋ ಬಿರುದನ್ನ ಕೂಡ ಪಡೆದುಕೊಂಡಿದ್ದಾರೆ. ಶಾಸಕ ಜಿಡಿ ಹರೀಶ್ ಮಾತಿಗೆ ಖುದ್ದು ಸಚಿವ ಎಚ್.ಕೆ. ಪಾಟೀಲ್ ಈ ರೀತಿ ವಿಡಂಬನೆ ಮಾಡಿದ್ದಾರೆ. ಶಾಸಕ ಜಿಡಿ ಹರೀಶ್ ಮಾತನಾಡಿದ್ದು ಏನು, ಏನೆಲ್ಲ ಚರ್ಚೆ ಆಯಿತು ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರದ ಮತ್ತು ರಾಜಕೀಯ ಹಸ್ತಕ್ಷೇಪ ಇರಬಾರದು, ಇದರಿಂದ ಸಹಕಾರ ತತ್ವ ಸಿದ್ಧಾಂತಕ್ಕೆ ಧಕ್ಕೆ ಆಗಲಿದೆ ಅಂತ ಶಾಸಕ ಜಿಡಿ ಹರೀಶ್ ಗೌಡ ಅಭಿಪ್ರಾಯಪಟ್ಟರು. ಮಂಗಳವಾರ ವಿಧಾನಸಭೆ ಅಧಿವೇಶನದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಸಂಬಂಧ ಮಾತನಾಡಿದ್ರು. ವಿಧೇಯಕ ತಿದ್ದುಪಡಿ 2024ರಲ್ಲೇ ಬಂದಿದ್ದು ಕೆಲವು ತಿದ್ದುಪಡಿ ಮಾಡಿ ಮತ್ತೆ ಸದನಕ್ಕೆ ತರಲಾಗಿದೆ. ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿ ಜಾರಿಗೊಳಿಸುವುದನ್ನ ಸ್ವಾಗತಿಸುತ್ತೇನೆ, ಆದರೆ ಯಾವ ರೀತಿಯಲ್ಲಿ ಮೀಸಲಾತಿ ಅನುಷ್ಠಾನಕ್ಕೆ ತರಲಾಗುವುದು ಎಂಬ ಬಗ್ಗೆ ಸರ್ಕಾರ ಸ್ಪಷ್ಟನೆ ನೀಡಬೇಕು ಅಂತ ತಿಳಿಸಿದ್ರು. ಸ್ಥಳೀಯ ಸಂಸ್ಥೆಗಳಲ್ಲಿ ಈಗಾಗಲೇ ಮೀಸಲಾತಿ ಜಾರಿಯಲ್ಲಿದ್ದು ಚುನಾವಣೆಗಳು ಹೇಗೆ ನಡೆಯುತ್ತವೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಈ ಪರಿಸ್ಥಿತಿಯಲ್ಲಿ ಸರ್ಕಾರವು ಸಹಕಾರಿ ಸಂಘಗಳಿಗೆ ಅನುದಾನ ನೀಡದೆ ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿಯನ್ನ ಯಾವ ಆಧಾರದಲ್ಲಿ ಅನುಷ್ಠಾನಕ್ಕೆ ತರಲಿದೆ ಅಂತ ಪ್ರಶ್ನೆ ಮಾಡಿದ್ರು. ಪ್ರಶ್ನೆಗೆ ಸಹಕಾರಿ ಸಚಿವ ಎಚ್.ಕೆ. ಪಾಟೀಲ್ ಉತ್ತರಿಸಿ, ಸಹಕಾರಿ ಕ್ಷೇತ್ರ ರೈತರಿಗೆ ಸೀಮಿತವಾಗುವ ಬದಲಿಗೆ ಮೀಸಲಾತಿಯಿಂದ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಹಕಾರಿ ಕ್ಷೇತ್ರ ಬೆಳೆಯಬೇಕಿದೆ ಅಂತ ತಿಳಿಸಿದ್ರು. ಇದೇ ಸಂದರ್ಭ ಶಾಸಕ ಜಿಡಿ ಹರೀಶ್ ಮಾತಿಗೆ ಅಪ್ಪನನ್ನೇ ಮೀರಿಸಿದ ಮಗ ಅಂತ ಹೇಳಿ ಎಚ್.ಕೆ. ಪಾಟೀಲ್ ವಿಡಂಬನೆಯನ್ನ ಮಾಡಿದ್ರು. ಪುನಃ ಇದಕ್ಕೆ ಹಲವಾರು ತಿದ್ದುಪಡಿ ಮಾಡಿ ಪುನಃ ಇದನ್ನ ತಂದಿದ್ದಾರೆ ಇವತ್ತು ಸದನದಲ್ಲಿ. ಮಾನ್ಯ ಅಧ್ಯಕ್ಷ, ಇದರಲ್ಲಿ ಪ್ರಕರಣ 2ರ ತಿದ್ದುಪಡಿ ಅಂತಿದೆ. ಪ್ರಕರಣ 2ರ ತಿದ್ದುಪಡಿ ನೆರವು ಪಡೆದ ಸಂಘದಲ್ಲಿ ಮುಂದೆ ಇದಕ್ಕಿಂತ ಹಿಂದೆ ಏನಿತ್ತು, ಸರ್ಕಾರದಿಂದ ಶೇರ್ ತಗೊಂಡಿದ್ರೆ, ಸರ್ಕಾರದಿಂದ ಸಾಲ ತೆಗೆದುಕೊಂಡಿದ್ರೆ ಮಾತ್ರ ನೆರವು ಪಡೆದ ಸಂಘ ಅಂತ ಹೇಳ್ತಿದ್ರು. ಇವತ್ತು ನೆರವು ಪಡೆದ ಸಂಘ ಅಂತ ಹೇಳಿದ್ರೆ ಬಹುಶಃ ಡೆಫಿನೇಷನ್ ಕೊಡ್ತಕ್ಕಂಥ ಅವಶ್ಯಕತೆ ಏನಿರಲಿಲ್ಲ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಷ್ಟು ಸಹಕಾರಿ ಸಂಘಗಳಿದಾವೆ ಅದನ್ನೆಲ್ಲವನ್ನೂ ಸಹ ನೆರವು ಪಡೆದ ಸಂಘ ಅಂತಾನೆ ಡಿಕ್ಲೇರ್ ಮಾಡಬಹುದು. ಮಾತ್ರ ಡೆಫಿನೇಷನ್ ಇಲ್ಲಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆದ್ರಿಂದ ನೆರವು ಪಡೆದ ಸಂಘದಲ್ಲಿ ರಾಜ್ಯದ ನೋಂದಾಯಿತ ಎಲ್ಲ ಸಹಕಾರ ಸಂಘಗಳನ್ನು ನೆರವು ಪಡೆದ ಸಂಘ ಅಂತ ಡಿಕ್ಲೇರ್ ಮಾಡಿದ್ರೆ ಒಳ್ಳೇದು. ಆ ತರ ಇದೆ. ಜೊತೆಗೆ ಇಲ್ಲೇನ್ ಮಾಡಿದ್ದಾರೆ ಅಧ್ಯಕ್ಷರೇ, ಈ ರಿಸರ್ವೇಶನ್ಗೆ ನಮ್ದು ಯಾರ್ದು ವಿರೋಧ ಇಲ್ಲ. ನಾವು ಸಂಪೂರ್ಣವಾಗಿ ರಿಸರ್ವೇಶನ್ಗೆ ನಮ್ಮ ಸ್ವಾಗತ ಇದೆ. ಇವತ್ತೇನಾಗಿದೆ, ಪ್ರಕರಣ 21ರ ತಿದ್ದುಪಡಿಯನ್ನ ತಂದಿದ್ದಾರೆ. ಏನ್ ಹೇಳ್ತಾರೆ, ಮೂಲ ಅಧಿನಿಯಮದ 21ನೇ ಪ್ರಕರಣದ 3ನೇ ಉಪಪ್ರಕರಣದಲ್ಲಿನ ವಿವರಣೆಗೂ ಮೊದಲು ಈ ಮುಂದಿನದನ್ನು ಸೇರಿಸತಕ್ಕದ್ದು ಎಂದರೆ, ಈ ಅಧಿನಿಯಮ ಅಥವಾ ಅದರಡಿ ರಚಿಸಿದ ಉಪವಿಧಿಗಳಲ್ಲಿ ಏನೇ ಒಳಗೊಂಡಿದ್ದರೂ ಮಾಧ್ಯಮಿಕ ಸಹಕಾರ ಸಂಘ, ಫೆಡರಲ್ ಸಹಕಾರ ಸಂಘ ಮತ್ತು ಅಪೆಕ್ಸ್ ಸಹಕಾರ ಸಂಘಗಳ ಮಂಡಳಿಯ ಚುನಾವಣೆಯಲ್ಲಿ ಮೀಸಲಾತಿ ಸ್ಥಾನಗಳಿಗೆ ಮಾನ್ಯ ಸಚಿವರು ನಾನು ಕೇಳಕ್ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ, ಫೆಡರಲ್ ಸಹಕಾರ ಸಂಘ, ಅಪೆಕ್ಸ್ ಸಹಕಾರ ಸಂಘಗಳಲ್ಲಿ ರೆಪ್ರೆಸೆಂಟೇಷನ್ ಇರ್ತಕ್ಕಂಥದ್ದು ಸಂಘಗಳಿಗೆ. ಅಲ್ಲಿ ಇಂಡಿವಿಜುವಲ್ ಯಾವುದೇ ವ್ಯಕ್ತಿಗಳಿಗಾಗ್ಲಿ ಸದಸ್ಯರಿಗಾಗ್ಲಿ ಅಲ್ಲಿ ರೆಪ್ರೆಸೆಂಟೇಷನ್ ಇಲ್ಲ. ಮೊದಲು ಮೀಸಲಾತಿಯನ್ನ ಕಲ್ಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಇವತ್ತು ಅದನ್ನ ಹೇಳಿಕೆಯಾಗಿ ಉಳಿಬಾರದು. ಮೀಸಲಾತಿ ಕಲ್ಪಿಸ್ಕೊಡ್ತೀವಿ ಅಂದ್ರೆ ಯಾವ ರೀತಿ ಮೀಸಲಾತಿ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ತಿಳಿಸೇ ಇಲ್ಲ ಅಧ್ಯಕ್ಷರಲ್ಲಿ. ಮೀಸಲಾತಿ ಸ್ಥಾನಗಳಿಗೆ ಯಾರು ಬೇಕಾದ್ರೂ ಮತ ಯಾವುದೇ ವರ್ಗದ ನಿವಾಸ ತಮ್ಮ ಮತಗಳನ್ನು ಚಲಾಯಿಸಲಿರತಕ್ಕಿತ್ತು ಅಂದ್ರೆ ಯಾವ ರೀತಿ ರಿಸರ್ವೇಶನ್ ನ ಫೆಡರಲ್ ಸಹಕಾರ ಸಂಘಗಳಿಗೆ, ಅಪೆಕ್ಸ್ ಸಹಕಾರ ಸಂಘಗಳಿಗೆ ಯಾವ ರೀತಿ ರಿಸರ್ವೇಶನ್ ತರ್ತೀವಿ ಅಂತಕ್ಕಂಥದ್ದನ್ನ ಹೇಳಬೇಕು ಅಧ್ಯಕ್ಷರೇ. ಜೊತೆಗೆ ಇವತ್ತು ಏನು 28A ತಿದ್ದುಪಡಿ ಮಾಡ್ತಾ ಇದ್ದಾರೆ. 28A ತಿದ್ದುಪಡಿಲಿ ಕಳೆದ ಬಾರಿ 3 ಸದಸ್ಯರ ನಾಮನಿರ್ದೇಶನ ಮಾಡ್ತಕ್ಕಂಥದ್ದು, ಅವ್ರಿಗೆ ವೋಟಿಂಗ್ ರೈಟ್ಸ್ ನ ಕೊಡ್ತಕ್ಕಂಥದ್ದು ಮಾಡಿದ್ರು. ಈ ಬಾರಿ ಅದನ್ನ ತೆಗೆದು ಪ್ರಕರಣ 28A ತಿದ್ದುಪಡಿ ಮಾಡಿದ್ದಾರೆ. ಅದರಲ್ಲಿ 2 ಇಟ್ಕೊಂಡಿದ್ದಾರೆ. ಒಂದು, ನೆರವು ಪಡೆದ ಸಹಕಾರ ಸಂಘದ ಸಂದರ್ಭದಲ್ಲಿ ಸರ್ಕಾರದ ನಾಮನಿರ್ದೇಶನವು 28A ಪ್ರಕರಣದ 4B ಉಪಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದಂತೆ ಎಂದು ಹೇಳ್ತಾರೆ. ಅಂದ್ರೆ ಇಲ್ಲಿ 28A(4B) ಏನ್ ಹೇಳ್ತೇವೆ ಅಧ್ಯಕ್ಷರೇ, ರಾಜ್ಯ ಸರ್ಕಾರವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಂಡಳಿಯನ್ನು ಹೊರತುಪಡಿಸಿ ಉಳಿದ ನೆರವು ಪಡೆದ ಪ್ರತಿಯೊಂದು ಸಹಕಾರ ಸಂಘದ ಮಂಡಳಿಗೆ ಒಬ್ಬ ವ್ಯಕ್ತಿಯನ್ನು ತನ್ನ ಪ್ರತಿನಿಧಿಯಾಗಿ ನಾಮಕರಣ ಮಾಡಬಹುದು. ನಾಮನಿರ್ದೇಶಿತ ವ್ಯಕ್ತಿಯು ಸಹಕಾರ ಸಂಘದ ಎಲ್ಲ ಸಭೆಗಳಲ್ಲಿ ಹಾಗೂ ಚುನಾವಣೆಗಳಲ್ಲಿ ಮತ ಚಲಾಯಿಸಬಹುದು ಹಾಗೂ ಸಹಕಾರ ಸಂಘದ ಎಲ್ಲ ಚುನಾವಣೆಗಳಲ್ಲಿ ಸ್ಪರ್ಧಿಸಬಹುದು ಅಂತ 28A(4B) ಹೇಳುತ್ತೆ ಅಧ್ಯಕ್ಷರೇ. ಅದ್ರ ಜೊತೆಗೆ ಇನ್ನೊಂದು ಸೇರ್ಪಡೆ ಏನ್ ಮಾಡಿದ್ದಾರೆ, 53A ಅಬಾಲಿಶ್ ಆಗಿತ್ತು, ಪುನಃ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ 53A ಏನ್ ಹೇಳುತ್ತೆ ಅಧ್ಯಕ್ಷರೇ, ಸರ್ಕಾರದ ನಾಮ ನಿರ್ದೇಶನದ ಸಂದರ್ಭದಲ್ಲಿ
ನಾಮನಿರ್ದೇಶಿತ ವ್ಯಕ್ತಿಗಳು ಕಚೇರಿಯ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಮತ ಚಲಾಯಿಸಲಾಗಲಿ ಅಥವಾ ಸ್ಪರ್ಧೆಗಾಗಲಿ ಅರ್ಹರಲ್ಲ ಎಂದು ಹೇಳ್ತಾರೆ ಅಧ್ಯಕ್ಷ. ಇಲ್ಲಿ ದ್ವಂದ್ವ 28A(4)B ಜೊತೆಗೆ 53A ಎರಡನ್ನೂ ಉಳಿಸ್ಕೊಳ್ತಾರ. ಎರಡನ್ನೂ ಉಳಿಸಿ ಅದರ ಆಧಾರದ ಮೇಲೆ ನಾಮಿನೇಷನ್ ಮಾಡ್ತಾರ. ಮಾನ್ಯ ಸಚಿವರು ಇದಕ್ಕೆ ಉತ್ತರವನ್ನ ಕೊಡಬೇಕು, ಸ್ಪಷ್ಟೀಕರಣವನ್ನ. ಎರಡನ್ನೂ ಉಳಿಸೋದಾದ್ರೆ 4 ಜನ ನಾಮಿನೇಷನ್ ಆಯ್ತು, 3 ಜನ ಅಲ್ಲ, 4 ಜನ ನಾಮಿನೇಷನ್ ಆಯ್ತು ಅಧ್ಯಕ್ಷರೇ. ಆದ್ರಿಂದ ಇದಕ್ಕೆ ಅವರು ಸ್ಪಷ್ಟೀಕರಣವನ್ನ ಕೊಡಬೇಕು. ಜೊತೆಗೆ 53A ಅದಾದ್ಮೇಲೆ ಪುನಃ ಉಪಪ್ರಕರಣ 3ರಲ್ಲಿ ಪ್ರತಿ ಸಹಕಾರ ಸಂಘದ ಸಮಿತಿಯಲ್ಲಿ ಎಂಬ ಪದಗಳಿಗೆ ಬದಲಾಗಿ ಪ್ರತಿ ಪ್ರಾಥಮಿಕ, ಮಾಧ್ಯಮಿಕ, ಫೆಡರಲ್ ಮತ್ತು ಅಪೆಕ್ಸ್ ಸಹಕಾರ ಸಂಘದ ಸಮಿತಿಯಲ್ಲಿ ಎಂದು ಸೇರಿಸಿದ್ದಾರೆ ಅಧ್ಯಕ್ಷ. ಈಗ ಪ್ರಸ್ತುತ ಉಪಪ್ರಕರಣ 3 ಏನ್ ಹೇಳುತ್ತೆ, ಪ್ರತಿ ಸಹಕಾರ ಸಂಘದಲ್ಲಿ ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1 ಸ್ಥಾನ, ಮಹಿಳೆಯರಿಗೆ 2 ಸ್ಥಾನ, ಹಿಂದುಳಿದ ವರ್ಗದವರಿಗೆ 2 ಸ್ಥಾನ ಚುನಾವಣೆ ಮೂಲಕ ಭರ್ತಿ ಮಾಡೋದು ಅಂತ ಹೇಳ್ತಾರೆ. ಫೆಡರಲ್ ಮತ್ತು ಅಪೆಕ್ಸ್ ಸಹಕಾರ ಸಂಘದ ಸಮಿತಿಯಲ್ಲಿ ಮತ್ತೊಮ್ಮೆ ನಾನು ಕೇಳ್ತಕ್ಕಂಥದ್ದು, ಯಾವ ರೀತಿಯಲ್ಲಿ ಮೀಸಲಾತಿಯನ್ನ ಕಲ್ಪಿಸ್ಕೊಡ್ತೀರಿ ಅಂತಕ್ಕಂಥ ಪ್ರಶ್ನೆ ಮತ್ತೊಮ್ಮೆ ನಾನು ಮಾನ್ಯ ಸಚಿವರಿಗೆ ಕೇಳಕ್ ಬಯಸ್ತೀನಿ ಅಧ್ಯಕ್ಷರೇ. ಜೊತೆಗೆ ಇನ್ನೇನು ಒಂದು 29H ಪದಾಧಿಕಾರಿಯ ವಿರುದ್ಧ ಅವಿಶ್ವಾಸ ಸೂಚಿಸುವುದು, ಉಪಪ್ರಕರಣ 1ರಲ್ಲಿನ ಚುನಾಯಿತ ಎಂಬ ಪದವನ್ನು ಬಿಟ್ಟು ಬಿಡತಕ್ಕದ್ದು. ಚುನಾಯಿತ ಎಂಬ ಪದವನ್ನು ಬಿಟ್ಟು ಬಿಡತಕ್ಕದ್ದು. ಅವಿಶ್ವಾಸ ಗೊತ್ತೋಳಿ ನಿರ್ಣಯವನ್ನ ಮಂಡಿಸಬೇಕು ಅಂದ್ರೆ ಚುನಾಯಿತ ಪ್ರತಿನಿಧಿಗಳು ಮಾಡ್ಬೇಕು ಅದನ್ನ. ಈಗ ಅವಿಶ್ವಾಸ ಗೊತ್ತೋಳಿ ಮಂಡನೆ ಮಾಡ್ಬೇಕಾದ್ರೆ ಸರ್ಕಾರದಿಂದ ಅಧಿಕಾರಿಗಳಿರ್ತಾರೆ, ಸರ್ಕಾರದಿಂದ ನಾಮನಿರ್ದೇಶನದವರು ಇರ್ತಾರೆ, ಅವರೆಲ್ಲರೂ ಸೇರಿ ಅವಿಶ್ವಾಸ ಗೊತ್ತೋಳಿ ಮಂಡನೆ ಮಾಡದಾದ್ರೆ ಸಹಕಾರ ಸಂಸ್ಥೆಯ ಸ್ವಾಯತ್ತತೆ ಯಾವುದೇ ಕಾರಣಕ್ಕೂ ಉಳಿಯೋ ಪ್ರಶ್ನೆನೇ ಇಲ್ಲ. ನಾವೆಲ್ಲರೂ ಸಹ ಸಹಕಾರಿ ಸಂಸ್ಥೆಗಳು ಈಗಾಗಲೇ ಚರ್ಚೆ ನಡೀತು. ಇವತ್ತು ಶಿವಲಿಂಗೇಗೌಡರು ಹೇಳಿದ್ರು, ನಬಾರ್ಡ್ನಿಂದ 64% ಬರ್ತಾ ಇತ್ತು, 34% ಇವತ್ತು ಬರ್ತಾ ಇದೆ ಅಂತ. ನಾನು ರಾಜ್ಯ ಸರ್ಕಾರದಲ್ಲಿ ಅವರು ಹೇಳಿದ್ರು, ಅದಕ್ಕೆ ನಾನು ಸಹ ಬೆಂಬಲವನ್ನು ಕೊಡ್ತೀನಿ. ರಾಜ್ಯ ಸರ್ಕಾರದಲ್ಲಿ ಇವತ್ತು 56,000 ಕೋಟಿಯಷ್ಟು ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇದ್ದೀರಿ, ವಿರೋಧ ಇಲ್ಲ. ಇವತ್ತು ನಮ್ಮ ರೈತರಿಗೆ ಸಾಲವನ್ನ ಕೊಡ್ತಾ ಇರ್ತಕ್ಕಂಥದ್ದು ಇದು. ನಾವು ನಮ್ಮ ರೈತರಿಗೆ ಇವತ್ತು ರಾಜ್ಯ ಸರ್ಕಾರ ಬರ್ಸ್ಕೊಡ್ಬಹುದು. ಇವತ್ತು 5,500 ಕೋಟಿ ಬರ್ತಿತ್ತು ನಬಾರ್ಡಿಂದ, ಇವತ್ತು 3,000 ಕೋಟಿಗೆ ಇಳಿದಿದೆ. ದಯಮಾಡಿ 2,500 ಕೋಟಿಯಷ್ಟು ಹಣವನ್ನ ರಾಜ್ಯ ಸರ್ಕಾರ ನಮ್ಮ ರೈತರಿಗೆ ಸಾಲವನ್ನ ಕೊಡ್ತಕ್ಕಂಥದ್ದನ್ನ ಮಾಡಬೇಕು. ಜೊತೆಗೆ ಸಹಕಾರ ಸಂಘಗಳಲ್ಲಿ ಬಹುಶಃ ಇವತ್ತು ಏನ್ ಹೇಳ್ತಾರೆ, ಪ್ರಾಥಮಿಕ ಕೃಷಿ ಪತ್ತಿನ ಹಾಲು ಉತ್ಪಾದಕರ ಅಧ್ಯಕ್ಷರು, ಉಪಾಧ್ಯಕ್ಷರು ರಿಸರ್ವೇಶನ್ ಅಂತ ಹೇಳ್ತಾರೆ ಅಧ್ಯಕ್ಷ. ನಮ್ಗೆ ಇದಕ್ಕೇನು ವಿರೋಧ ಇಲ್ಲ. ಅಧ್ಯಕ್ಷರು, ಉಪಾಧ್ಯಕ್ಷರು ರಿಸರ್ವೇಶನ್ ಮಾಡ್ತಿದ್ದಾರೆ, ನಮ್ದೇನು ವಿರೋಧ ಇಲ್ಲ. ಆದ್ರೆ ಇವತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ರಿಸರ್ವೇಶನ್ ತಂದಂತ ಸಂದರ್ಭದಲ್ಲಿ ನಮ್ಮ ಸಹಕಾರ ಸಂಘದಲ್ಲಿ ಇವತ್ತೇನಾಗಿದೆ, ಇವತ್ತು ನಾಮಿನೇಷನ್ ಸಹ ಮಾಡ್ತಾ ಇದ್ದೀರಿ. ಅದರಲ್ಲಿ 3 ಜನಕ್ಕಿಲ್ಲ, ಒಬ್ಬರಿಗೆ ವೋಟಿಂಗ್ ಪವರ್ ಇದೆ, ಅಧಿಕಾರಿಗಳಿರ್ತಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವ್ರಿಗೂ ಸಹ ಅಧ್ಯಕ್ಷರು, ಉಪಾಧ್ಯಕ್ಷರು ರಿಸರ್ವೇಶನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳು ಅಲ್ಲಿ ಸರ್ಕಾರದಿಂದ ಅನುದಾನವನ್ನು ಕೊಡ್ತೀವಿ. ಸರ್ಕಾರದಿಂದ ಎಲ್ಲಾ ರೀತಿಯಾದಂತಹ ಅನುದಾನ ಸ್ಥಳೀಯ ಸಂಸ್ಥೆಗಳಿಗೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ಸಹಕಾರ ಸಂಘಗಳಿಗೆ ಅನುದಾನವನ್ನ ಸರ್ಕಾರ ಯಾವ ರೀತಿ ಕೊಡ್ತಾ ಇದೆ? ಓಕೆ ಅಧ್ಯಕ್ಷ, ಒಂದೇ ನಿಮಿಷ. ಕೊಡ್ತಾ ಇಲ್ಲ, ಎಲ್ಲೂ ಸಹ ಕೊಡ್ತಾ ಇಲ್ಲ. ಅದಕ್ಕೆ ಅಸಿಸ್ಟೆಡ್ ಸೊಸೈಟೀಸ್ ಅಂತ ಇಷ್ಟು ಸೇರಿಸ್ಬಿಟ್ಟಿದ್ದೀರಿ. ಅಲ್ಲಿ ಏನ್ ಹೇಳ್ತೀರಿ, ರಿಯಾಯಿತಿ ದರದಲ್ಲಿ ನಿವೇಶನ ಅಥವಾ ಭೂಮಿಯನ್ನ ಖರೀದಿಸಿದಲ್ಲಿ ಅಥವಾ ಗುತ್ತಿಗೆ ಆದಾದ್ಮೇಲೆ ನಿವೇಶನ ಅಥವಾ ಭೂಮಿಯನ್ನ ಪಡೆದಿದ್ದಲ್ಲಿ ಅಂತ ಹೇಳ್ತೀರಿ. ಅಸಿಸ್ಟೆಡ್ ಸೊಸೈಟೀಸ್ ಡೆಫಿನೇಷನ್ ಈ ತರ ಆದ್ಮೇಲೆ ನಮಗ್ ಗೊತ್ತಿಲ್ಲ ಎಲ್ಲೆಲ್ಲಿಗೆ ರಿಸರ್ವೇಶನ್ ಹೋಗುತ್ತೆ. ರಿಸರ್ವೇಶನ್ ತಗೊಬನ್ನಿ, ನಮ್ದೇನು ಅಭ್ಯಂತರ ಇಲ್ವೇ ಇಲ್ಲ. ಆದ್ರೆ ಇದೆಲ್ಲವನ್ನ ಅಸಿಸ್ಟೆಡ್ ಸೊಸೈಟೀಸ್ಗೆ ಸೇರಿಸಿ ಅಲ್ಲಿ ರಿಸರ್ವೇಶನ್ ತಂದಂತ ಸಂದರ್ಭದಲ್ಲಿ ಯಾವುದೇ ಅನುದಾನ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಚುನಾಯಿತ ಪ್ರತಿನಿಧಿಗಳು ಬಂದಿರ್ತಾರೆ, ಅವರು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ರಿಸರ್ವೇಶನ್ ಇದೆ, ತಗೊಬನ್ನಿ. ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀರಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಸ್ವಾಯತ್ತತೆ, ಸ್ವಾಯತ್ತತೆ, ಸ್ವಾಯತ್ತತೆ. ನಮ್ಮ ಸಹಕಾರ ಸಂಘಗಳಿಗೆ ನಾವು ಯಾವತ್ತೂ ಬಯಸ್ತಕ್ಕಂಥದ್ದು ಸ್ವಾಯತ್ತತೆ. ಇವತ್ತು ಸರ್ಕಾರದ ಹಸ್ತಕ್ಷೇಪ ಆಗ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಬಿಲ್ನ ಉದ್ದೇಶಪೂರ್ವಕವಾಗಿ ತಂದಿರ್ತಕ್ಕಂಥದ್ದು. ಅಧ್ಯಕ್ಷರು, ಉಪಾಧ್ಯಕ್ಷರು ರಿಸರ್ವೇಶನ್ ಫಿಕ್ಸ್ ಮಾಡ್ತಕ್ಕಂಥದ್ದು ಯಾರು, ರಿಸರ್ವೇಶನ್ ಮಾಡ್ತಕ್ಕಂಥದ್ದು ಯಾರು? ನಮ್ದೇನು ವಿರೋಧ ಇಲ್ಲ. ಯಾವ ರೀತಿ ಫಿಕ್ಸ್ ಮಾಡ್ತೀರಿ? ಯಾವ ರೀತಿ ಫಿಕ್ಸ್ ಮಾಡಕ್ ಸಾಧ್ಯ ಇದೆ? ಮಾಡಿ.
ಫಿಕ್ಸ್ ಮಾಡಿ ಗ್ರೋಸರಿ ಸಿಸ್ಟಮ್ ಗ್ರಾಮ ಪಂಚಾಯತಿಲಿ ಯಾವ ರೀತಿಯಾದಂತ ರಾಜಕೀಯ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇಲ್ಲಿ ಕೂತಿರ್ತಕ್ಕಂಥ 224 ಜನ ಶಾಸಕರುಗಳು ಸಹ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುತ್ತೆ, ಜಿಲ್ಲಾ ಪಂಚಾಯತಿ ನಡೆಯುತ್ತೆ, ನಗರಸಭೆ ನಡೆಯುತ್ತೆ, ಪುರಸಭೆ ನಡೆಯುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅಲ್ಲೇನು ಮುಚ್ಚುಮರೆ ಇಲ್ಲ, ಎಲ್ಲರದು ಓಪನ್ ಸೀಕ್ರೆಟ್ ಅದು. ಆದ್ರೆ ಇವತ್ತು ನಮ್ಮ ಸಹಕಾರ ಸಂಘಗಳಲ್ಲೂ ಸಹ ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಎಲ್ಲಿಂದ ನಡೀತಾ ಇದೆ, ಎಲ್ಲಿಂದ ನಡೀತಾ ಇದೆ ಹೇಳಿದ್ರು. ನಬಾರ್ಡಿಂದ ಕೊಡ್ತಾ ಇದೀವಿ ಅಂತ 20,000 ನಾವೆಲ್ಲೋ ಅದೇನೋ ರಿಜಿಸ್ಟರ್ ಮಾಡಿಸ್ಕೊಬಿಡ್ತೀವಿ ಅಂತ. ನಬಾರ್ಡಿಂದ ಬರ್ತಾ ಇದ್ದಿದ್ದು 64%, 34% ಬರ್ತಾ ಇದೆ. ಇವತ್ತು 5,000 ಕೋಟಿ ಬರ್ತಾ ಇದೆ, 3,000 ಕೋಟಿ ಬರ್ತಾ ಇದೆ. ಕೊಡೋದು ಅಧ್ಯಕ್ಷ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರಿಂದ ರಿಸರ್ವೇಶನ್ ಮಾಡ್ತಕ್ಕಂಥ ಸಂದರ್ಭ, ರಿಸರ್ವೇಶನ್ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ. ಸರ್ಕಾರದ ಹಸ್ತಕ್ಷೇಪ ನಮ್ಮ ಸಹಕಾರ ಸಂಘಗಳು ಯಾವತ್ತಿರುತ್ತೆ ಅವತ್ತು ಸಹಕಾರ ಸಂಘಗಳು ಉಳಿಯೋದಿಲ್ಲ. ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತಕ್ಕಂಥದ್ದು ಸಹಕಾರಿಗಳ ತತ್ವ ಇವತ್ತಿಂದಲ್ಲ. ಸಹಕಾರ ಕ್ಷೇತ್ರ ಯಾವತ್ತು ಹುಟ್ಟುತ್ತೋ ಅವತ್ತಿಂದ ಇಲ್ಲಿ ತನಕನೂ ಸಹ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು. ಸ್ವಾಯತ್ತತೆ ಸ್ವಾಯತ್ತತೆ ಸ್ವಾಯತ್ತತೆ. ಇವತ್ತು ನಾವು ಡಿಸಿಸಿ ಬ್ಯಾಂಕ್ ನಲ್ಲಿ ಮನೆ ಅಧ್ಯಕ್ಷರೇ ಸರ್ಕಾರದಿಂದ ನಮ್ಗೆ ಯಾವುದೇ ₹1 ಅನುದಾನ ಇಲ್ಲ. ನಮ್ಗೆ ಬರ್ತಾ ಇರ್ತಕ್ಕಂಥದ್ದು ರೈತರಿಗೆ ಸಾಲ ಕೊಡ್ತಾ ಶಿವಲಿಂಗೇಗೌಡರು ಹೇಳಿದ್ರು ನಾವು ಇಂಟರ್ ಸಬ್ವೆನ್ಷನ್ ಕೊಡ್ತಾ ಇದೀವಿ, ರೈತರಿಗೆ ಸಬ್ಸಿಡಿ ಕೊಡ್ತಾ ಇದೀವಿ ಅಂತ. ಅಧ್ಯಕ್ಷ 5 ನಿಮಿಷ ಈಗ ಬೇರೆಯವ್ರು ಮಾತಾಡ್ಬಿಡಿ. ಈಗ ನಿಮ್ಮ ಬೆಂಬಲ ಒಂದೇ ಅಧ್ಯಕ್ಷರೇ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದು ಕೊಡ್ಬೇಕಾದ್ರೆ ನಮಗ್ ಕೊಡ್ತಾ ಡಿಸಿಸಿ ಬ್ಯಾಂಕ್ ಆಗಲಿ ಸಂಘಕ್ಕಾಗಲಿ ಕೊಡ್ತಾ ಇಲ್ಲ. ಅದನ್ನ ಕೊಡ್ತಾ ಇರ್ತಕ್ಕಂಥದ್ದು ರೈತರಿಗೆ, ರೈತರು ಕೊಡ್ತಾ ಇರ್ತಕ್ಕಂಥದ್ದು. ನಮ್ ಸಹಕಾರ ಸಂಘಗಳಿಗೆ ಎಲ್ಲಿ ಕೊಡ್ತಾ ಇದೀರಿ? ಡಿಸಿಸಿ ಬ್ಯಾಂಕ್ ಯಾವ ರೀತಿ ನಡೀತಾ ಇದೆ? ಅಧ್ಯಕ್ಷ ಒಂದೇ ನಿಮಿಷ. ನಾವು ಡೆಪಾಸಿಟ್ ಕಲೆಕ್ಟ್ ಮಾಡ್ತಾ ಇದೀವಿ, ಸಹಕಾರ ಸಂಘಗಳು ಡೆಪಾಸಿಟ್ ಕಲೆಕ್ಟ್ ಮಾಡ್ತಾ ಇದೀವಿ, ರೈತರಿಗೆ ಸಾಲ ಕೊಡ್ತಾ ಇದೀವಿ. ಬಡ್ಡಿ ಸಹಾಯಧನ ನಮ್ಗೆಲ್ಲ ಕೊಡ್ತಾ ಇರ್ತಕ್ಕಂಥದ್ದು ರೈತರಿಗೆ ಬಡ್ಡಿ ಸಹಾಯಧನ ಕೊಡ್ತಾ ಇರ್ತಕ್ಕಂಥದ್ದು ಬೆಂಬಲ ಉಂಟಾ ಇಲ್ವಾ ಇದೆ. ಅದಕ್ಕೆ ರಿಸರ್ವೇಶನ್ ವಿಚಾರ ಮಾತಾಡ್ತಾ ಇದೀನಿ ಅಧ್ಯಕ್ಷ. ಮಾತಾಡಿದ್ರಲ್ಲ ವಿಚಾರ ಅಲ್ಲ ಸ್ವಾಯತ್ತತೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಾಡಿ ಅದಕ್ಕೊಂದು ನಿಯಮ ರೂಪಿಸಿ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು ಅಂತಕ್ಕಂಥದ್ದು, ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ. ಜೊತೆಗೆ ಅಧ್ಯಕ್ಷರೇ ಇನ್ನೊಂದು '98Q ಅಲ್ಲಿ ಅಧ್ಯಕ್ಷರೇ ಏನ್ ಹೇಳ್ತಾರೆ, ಮೂಲ ಅಧಿನಿಯಮದ 98Q ಪ್ರಕರಣದ 1ನೇ ಉಪ ಪ್ರಕರಣದಲ್ಲಿ ರದ್ದುಗೊಳಿಸಿದ ದಿನಾಂಕದಿಂದ 2 ತಿಂಗಳೊಳಗಾಗಿ ಎಂಬ ಪದಗಳ ಬದಲಾಗಿ ಆಡಳಿತಾಧಿಕಾರಿಯ ಪದಾವಧಿಯ ಮುಕ್ತಾಯಕ್ಕೆ ಮೊದಲು ಎಂಬ ಪದಗಳನ್ನ ಪ್ರವೇಶಿಸತಕ್ಕದ್ದು ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಮ್ಮಲ್ಲಿ ಆಕ್ಟ್ ಅಲ್ಲಿ ಹೇಳ್ತಕ್ಕಂಥದ್ದು ಯಾವುದೇ ಒಂದು ಸಂಘ, ಯಾವುದೇ ಒಂದು ಬ್ಯಾಂಕು ಚುನಾವಣೆ ನಡೆಸಲು ವಿಫಲ ಆದ್ರೆ 6 ತಿಂಗಳೊಳಗಡೆ ಎಲೆಕ್ಷನ್ ಮಾಡಬೇಕು, 6 ತಿಂಗಳ ತನಕ ಆಡಳಿತಾಧಿಕಾರಿ ಹಾಕಬೇಕು ಅಂತಕ್ಕಂಥ ಆಕ್ಟ್ ಇರ್ತಕ್ಕಂಥದ್ದು. ಮುಂಚೆ ಆದ್ರೆ ಕ್ರೆಡಿಟ್ ಸ್ಟ್ರಕ್ಚರ್ಗೆ 3 ತಿಂಗಳು ಅಂತ ಇದೆ. 3 ತಿಂಗಳು ತೆಗೆದ್ರು. ಇದೇ ಆಕ್ಟ್ ಇದೇ ಬಿಲ್ ಅಲ್ಲಿ ಕ್ರೆಡಿಟ್ ಸ್ಟ್ರಕ್ಚರ್ಗೆ ಏನು 3 ತಿಂಗಳಿತ್ತು ಆ 3 ತಿಂಗಳು ತೆಗೆದು ಪುನಃ 6 ತಿಂಗಳು ಮಾಡಿದ್ರು. ಆಯ್ತು 6 ತಿಂಗಳಾದ್ರೂ ಮಾಡಿದಿರಿ. ಮೈಸೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಸಕ್ಕೆ 1.5 ವರ್ಷ ಆಯ್ತು. 1.5 ವರ್ಷ ಆಡಳಿತಾಧಿಕಾರಿಗಳಿದ್ದಾರೆ. ಯಾವ ಆಕ್ಟ್ ಅಲ್ಲಿ ಹೇಳಿದೆ? ಎಲ್ಲಿದೆ? ಈ ಬಿಲ್ ಪಾಸ್ ಮಾಡಿ ಏನ್ ಪ್ರಯೋಜನ? ತಿದ್ದುಪಡಿ ಮಾಡಿ ಏನ್ ಪ್ರಯೋಜನ? ಆಕ್ಟ್ ಇದ್ದೆ ಏನ್ ಪ್ರಯೋಜನ? ಇಷ್ಟೆಲ್ಲ ಇದೆಯಲ್ಲ ಅಧ್ಯಕ್ಷರೇ. 1.5 ವರ್ಷ ಆಯ್ತು. 6 ತಿಂಗಳಲ್ಲಿ ಆಡಳಿತಾಧಿಕಾರಿ 1 ವರ್ಷದ ಮೇಲೆ ಮಾಡಬಾರ್ದು, ಒಂದೇ ಸರಿ 1 ವರ್ಷದ ಮೇಲೆ ಮಾಡಬಾರ್ದು ಅಂತ ಆಕ್ಟ್ ಇದೆ. ಎಲ್ಲಿ ಫಾಲೋ ಮಾಡ್ತಾ ಇದೀವಿ? ತಿದ್ದುಪಡಿ ಯಾಕೆ ಮಾಡಬೇಕು? ನಾವು ಆಕ್ಟೇ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ತಿದ್ದುಪಡಿ ಯಾಕೆ ಮಾಡಬೇಕು? ಆಕ್ಟೇ ಫಾಲೋ ಮಾಡ್ತಾ ಇಲ್ಲ. ನಾವು 3 ತಿಂಗಳು ಕ್ರೆಡಿಟ್ ಸ್ಟ್ರಕ್ಚರ್ ತೆಗಿತಾ ಇದ್ದೀರಿ, 6 ತಿಂಗಳು ಮಾಡ್ತಾ ಇದ್ದೀರಿ. 6 ತಿಂಗಳಿಗೂ ಮಾಡ್ತಾ ಇಲ್ಲ, 1.5 ವರ್ಷ ಆಗಿದೆ. ಜೊತೆಗೆ ಇನ್ನೊಂದು ಮನವಿ ಮಾಡ್ತೀನಿ ಮಾನ್ಯ ಸಚಿವರಲ್ಲಿ, ಇದೇ ಸಚಿವರಿದ್ದಾರೆ. ಪ್ರಕರಣ 121 ಈ ಬಿಲ್ಲಲ್ಲಿ ಇಲ್ಲ, ಆದ್ರೂ ಹೇಳ್ತೀನಿ ನಂದೊಂದು ಮನವಿ. ಪ್ರಕರಣ 121 ಏನ್ ಹೇಳುತ್ತೆ? ಸಹಕಾರ ಸಂಘಗಳ ಅಧಿನಿಯಮ 1959ರ ಉಪಬಂಧಗಳ ಉಪಬಂಧಗಳಿಗೆ ಯಾವುದೇ ಸಂಘಗಳಿಗೆ ವಿನಾಯಿತಿ ನೀಡಬಹುದು, ಸರ್ಕಾರಕ್ಕೆ ಅಧಿಕಾರ ಇದೆ. ತಿದ್ದುಪಡಿನೇ ಬೇಡ. ತಿದ್ದುಪಡಿ ಹಾಕ್ಬೇಕು. ಯಾವುದೇ ಉಪಬಂಧಗಳಿಗೆ ಈ ಅಧಿನಿಯಮದ ಯಾವುದೇ ಉಪ ನಿಬಂಧನೆಗಳಿಗೆ ಯಾವುದೇ ಬೆಲೆ ಇಲ್ಲ. ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಅದಕ್ಕೆ ರಿಯಾಯಿತಿ ವಿನಾಯಿತಿ ಕೊಡಬಹುದು ಅಂದ್ರೆ ಆಕ್ಟ್ ಹಾಕ್ಬೇಕು, ತಿದ್ದುಪಡಿ ಹಾಕ್ಬೇಕು ಅಂತ ನನ್ನ ಪ್ರಶ್ನೆ ಅಧ್ಯಕ್ಷರೇ. 121 ಕೊಡ್ಲಿ ಅಧ್ಯಕ್ಷ, ಅದನ್ನೇ ಹೇಳ್ತೀನಿ. ಇದ್ರಲ್ಲಿಲ್ಲ. ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಿದ್ದುಪಡಿ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ? ಅದೊಂದೇ ಸಾಕಲ್ವಾ ನಿಮ್ಗೆ? ಅಲ್ಲ ಅಧ್ಯಕ್ಷ ಒಂದೇ ನಿಮಿಷ ಮುಗಿಸ್ತೀನಿ. ಒಂದೇ ನಿಮಿಷ ಅಧ್ಯಕ್ಷರೇ, ಬಹಳ ಸೀರಿಯಸ್ ಮ್ಯಾಟರ್ ಇದು ಒಬ್ರಿಗಲ್ಲ ಇಡೀ ರಾಜ್ಯಕ್ಕೆ. 121 ಏನ್ ಹೇಳುತ್ತೆ? ಸರ್ಕಾರಕ್ಕೆ ಅಧಿಕಾರ ಇದೆ, ಈ ಆಕ್ಟ್ ಬುಕ್ ಅಧಿಕಾರ ಇಲ್ಲ.
ಯಾವುದೇ ಬೈಲಾಗ ಅಧಿಕಾರ ಇಲ್ಲ ಅಧ್ಯಕ್ಷ. ಒಂದು ನಿಮಿಷ, ಇದು ಬಹಳ ಸೀರಿಯಸ್ ಮ್ಯಾಟ್ರು. ಅವರು ಬೇಕಾ ಬೇಡವಾ? ಅದು ಬೇಕಾ ಬೇಡವಾ ಸೆಕ್ಷನ್? ಅದಕ್ಕೆ ಅದನ್ನ ತಿದ್ದುಪಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ತಿದ್ದುಪಡಿ ಮಾಡ್ತಾ ಇದ್ರಲ್ಲ ಅಧ್ಯಕ್ಷರೇ, ಯಾವ ತಿದ್ದುಪಡಿ ಮಾಡೋ ಅವಶ್ಯಕತೆನೇ ಇಲ್ಲ. ಅದೊಂದಿದ್ರೆ ಸಾಕು. ಸರ್ಕಾರ ಆಯಾ ಕಾಲಕ್ಕೆ ರಾಜ್ಯಪತ್ರ ಓಡಿಸಬಹುದು, ಆಯಾ ಕಾಲಕ್ಕೆ ಏನಾದ್ರು ಓಡಿಸಬಹುದು, ಆದೇಶ ಓಡಿಸಬಹುದು, ಯಾವ ಆಕ್ಟ್ ಬೇಕಾದ್ರೂ ಚೇಂಜ್ ಮಾಡಬಹುದು, ಏನ್ ಬೇಕಾದ್ರೂ ಚೇಂಜ್ ಮಾಡಬಹುದು. ಅದು 121 ಹೇಳುತ್ತೆ ಅಧ್ಯಕ್ಷರೇ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಹೇಳ್ತೀನಿ ಅಧ್ಯಕ್ಷರೇ, ಅದು ಯಾವ ರೀತಿ ಬಳಕೆ ಆಗ್ತಾ ಇದೆ ಅಂತ ಒಂದೇ ಮಾತು ಹೇಳ್ತೀನಿ. ನಮ್ಮ ಮೈಸೂರು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಪಾಪ ರಾಜಣ್ಣ ಅವ್ರು ಇಲ್ಲ, ಇಲ್ಲ. ಒಂದೇ ನಿಮಿಷ ಅಧ್ಯಕ್ಷ, ಒಂದೇ ನಿಮಿಷ. ಆಗಿಲ್ಲ, ಈಗ ನೀವು ಮೈಸೂರು ಸ್ಟಾರ್ಟ್ ಮಾಡ್ತೀರಿ, ಕೋಲಾರ ಸ್ಟಾರ್ಟ್ ಮಾಡ್ತಾರೆ, ಬೆಂಗಳೂರು ನೆಲಮಂಗಲ ಈಗ ಬಿಡಿ. ಈಗ 121 ಯಾವ ರೀತಿ ದುರ್ಬಳಕೆ ಆಗ್ತದೆ ಅಂತ ಒಂದೇ ನಿಮಿಷ ಚರ್ಚೆ ಮಾಡಿ. ತಿದ್ದುಪಡಿ ತಂದಿದೆ ಅಧ್ಯಕ್ಷರೇ. ನೀವ್ ಹೇಳುವಂತದ್ದು 121 ಬೇಡ ಅಂತ ಹೇಳಿ. ಒಂದ್ ನಿಮಿಷ ಅಧ್ಯಕ್ಷ, ಒಂದೇ ನಿಮಿಷ. ಅದ ಈ ಬಿಲ್ ಒಳಗಡೆ ಇಲ್ಲ, ಬಿಲ್ ಬಗ್ಗೆ ಚರ್ಚೆ ಮಾಡಿ ಸೇರ್ಸ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇದ್ದೀವಿ. ಆಯ್ತು, ಅದು ಸೇರಿಸಬೇಕಂತ ಅಧ್ಯಕ್ಷ ಕೊಡಿ. ಅದನ್ನೇ ಆಯ್ತಲ್ಲ 10 ನಿಮಿಷ 121 ಅಂತ ಹೇಳಿ. ಒಂದೇ ನಿಮಿಷ ಅಧ್ಯಕ್ಷ, ಮುಗಿಸ್ತೀನಿ. ಒಂದ್ ನಿಮಿಷದಲ್ಲಿ ಮುಗಿಸ್ತೀನಿ. 121 ಉಪಯೋಗಿಸಿ ನಮ್ ಕೋಆಪರೇಟಿವ್ ಆಕ್ಟ್ ಏನ್ ಹೇಳುತ್ತೆ, 12 ತಿಂಗಳಿಗಿಂತ ಮುಂಚೆ ಯಾವ್ದಾವ್ದು ರಿಜಿಸ್ಟರ್ ಆಗಿಲ್ಲ, ಅವ್ರು ಯಾರಿಗೂ ವೋಟಿಂಗ್ ಪವರ್ ಇಲ್ಲ ಅಂತ ಹೇಳುತ್ತೆ. ನಮ್ಮ ಮೈಸೂರು ಡಿಸಿಸಿ ಬ್ಯಾಂಕ್ ನಲ್ಲಿ 121 ಇಂಪ್ಲಿಮೆಂಟ್ ಮಾಡಿ ಯಾವ ಸಹಕಾರ ಸಂಘಗಳಿಗೆ ವೋಟಿಂಗ್ ಪವರ್ ಇಲ್ಲ ಅದಕ್ಕೆಲ್ಲದಕ್ಕೂ ವೋಟಿಂಗ್ ಪವರ್ ಕೊಟ್ಟರು, ವೋಟಿಂಗ್ ಮಾಡಿಸಿದ್ರು, ಎಲೆಕ್ಷನ್ ನಡೀತು. ಅದನ್ನ ನಾನು ಹೇಳಿಲ್ಲ. ಸನ್ಮಾನ್ಯ ಸಹಕಾರ ಸಚಿವರಂತ ರಾಜಣ್ಣ ಅವರು ಹೇಳಿರ್ತಕ್ಕಂಥ ಮಾತು. ಅದನ್ನೇ ಮಾಜಿ ಸಚಿವರಂತ ರಾಜಣ್ಣ ಅವರು ಹಾಸನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರು ಡಿಸಿಸಿ ಬ್ಯಾಂಕ್ ಅಲ್ಲಿ 121 ಉಪಯೋಗಿಸಿ ಇಷ್ಟು ಸೊಸೈಟಿ ಸೇರಿಸಿ ನಾವು ಗೆದ್ದಿದ್ದೀವಿ ಅಂತಕ್ಕಂಥ ಮಾತನ್ನ, ಗೆದ್ದಿಲ್ಲ ಅದಿರ್ಲಿ, ಆದ್ರೂ ಹೇಳ್ತಾ ಇದ್ದೀನಿ, ಈ ತರ ದುರ್ಬಳಕೆ ಆಗ್ತಾ ಇದೆ. ದಯಮಾಡಿ ಅದನ್ನ ತಿದ್ದುಪಡಿ ಮಾಡಬೇಕು. ಮಾನ್ಯ ಸಚಿವರಲ್ಲಿ ನಾನು ವಿನಯ ಪೂರ್ವಕವಾಗಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. 121 ತಿದ್ದುಪಡಿ ಮಾಡಿ. ಯಾವ ಸಂದರ್ಭದಲ್ಲಿ 121 ಬಳಸಬೇಕು, ಯಾವ ಸಂದರ್ಭದಲ್ಲಿ ಬಳಸಬಾರ್ದು ಅಂತಕ್ಕಂಥ ವಿವೇಚನೆ ಸರ್ಕಾರಕ್ಕಿರಬೇಕು. ಅದನ್ನ ದಯಮಾಡಿ ತಿದ್ದುಪಡಿ ತನ್ನಿ. 121 ತಿದ್ದುಪಡಿ ಮಾಡಿದ್ರೆ ಇದು ಯಾವ ತಿದ್ದುಪಡಿನೂ ಅವಶ್ಯಕತೆ ಇಲ್ಲ ಅಂತ ದಯಮಾಡಿ ಮಾನ್ಯ ಸಚಿವರಲ್ಲಿ ಕೊನೆಯದಾಗಿ ಒಂದು ಮನವಿ, ಸ್ವಾಯತ್ತತೆ ಉಳಿಸಿ, ದಯಮಾಡಿ ಸಹಕಾರ ಸಂಘ ಉಳಿಸಿ, ರಿಸರ್ವೇಶನ್ ಆದ್ರೂ ತಗೊಂಡ್ಬನ್ನಿ, ಏನಾದ್ರು ತಗೊಂಡ್ ಬನ್ನಿ. ಸರ್ಕಾರ ಕ್ಷೇತ್ರದಲ್ಲಿ ಸರ್ಕಾರದ ಹಸ್ತಕ್ಷೇಪ, ರಾಜಕೀಯ ಹಸ್ತಕ್ಷೇಪ ದಯಮಾಡಿ ಇವತ್ತು ಅದು ಬಂದ್ರೆ ಸಹಕಾರ ಸಂಘಗಳು ಉಳಿಯಲ್ಲ. ರಿಸರ್ವೇಶನ್ ಉಪಾಧ್ಯಕ್ಷರಿಗೆ, ಅಧ್ಯಕ್ಷರಿಗೆ, ಫೆಡರಲ್ ಅಪೇಕ್ಷೆ ಎಲ್ಲರೂ ರಿಸರ್ವೇಶನ್ ತರಲಿ. ನಾನು ಹೇಳಿ ಒಂದೇ ನಿಮಿಷ. ಈಗ ರಿಸರ್ವೇಶನ್ SC ST OBC ಲಾಸ್ಟ್ SC ST OBC ಕೊಡ್ತೀವಿ ಅಂತ ಹೇಳ್ತೀರಿ. ದಯಮಾಡಿ ಅವ್ರಿಗೆ ಮೂಗೆ ತುಪ್ಪ ಸಾವಿರ ಕೆಲಸ ಮಾಡ್ಬಿಡಿ. ಅವ್ರಿಗೆ ಯಾವ ರೀತಿ ಮಾಡ್ತೀರಿ ಅಂತಕ್ಕಂಥದ್ದನ್ನ ಫಾರ್ಮೇಶನ್ ಮಾಡಿ. ಆಕ್ಟ್ ಅಲ್ಲಿ ಏನು ಹೇಳಿಲ್ಲ. ಆಕ್ಟ್ ಅಲ್ಲಿ ಮೀಸಲಾತಿ ಸ್ಥಾನಗಳಂತ ಅಷ್ಟೇ ಹೇಳ್ತೀರಾ, ಮೀಸಲಾತಿ ಕೊಡ್ತೀವಿ ಅಂತ ಅಷ್ಟೇ ಹೇಳ್ತೀರಾ. ಅದನ್ನ ತರಕ್ಕೆ ಯಾವ ರೀತಿ ಮಾಡಿದೀರಿ? ಸಂಘಗಳಿಗೆ ಇಂಡಿವಿಜುವಲ್ ರೆಪ್ರೆಸೆಂಟೇಷನ್ ಇಲ್ಲ, ರೆಪ್ರೆಸೆಂಟೇಷನ್. ಆದ್ರಿಂದ ದಯಮಾಡಿ ಸಹಕಾರ ಸಂಘಗಳನ್ನ ಉಳಿಸ್ತಕ್ಕಂಥದ್ದು ಬಹಳ ದೊಡ್ಡ ಜವಾಬ್ದಾರಿ. ನಮ್ಮಂತ ಯುವಕರಿಗೆ, ನಮ್ಮಂತ ಯುವ ಸಹಕಾರಿಗಳಿಗೆ ನೀವು ಮಾರ್ಗದರ್ಶಕ ಆಗಿರ್ಬೇಕು. ಸಹಕಾರ ಸಂಘಗಳನ್ನ ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತ ಹೇಳ್ಕೊಡ್ಬೇಕು. ದಯಮಾಡಿ ಅದ್ರ ಕಡೆ ಗಮನ ಹರಿಸಬೇಕು ಅಂತ ಸಚಿವರಲ್ಲಿ ಅಧ್ಯಕ್ಷರ ಮುಖಾಂತರ ಮನವಿ ಮಾಡ್ತಾರೆ. ಮಾತು